ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೆ ಗಾರ್ಬೇಜ್ ಸಿಟಿ ಆಗೋ ಲಕ್ಷಣಗಳು ಎದ್ದು ಕಾಣ್ತಿದೆ. ಕಳೆದ ವಾರದಲ್ಲಿ ಗಬ್ಬೆದ್ದು ನಾರಿದ್ದ ಸಿಟಿ ಮತ್ತೆ ಕಸದ ಸಮಸ್ಯೆ ಎದುರಿಸೋ ಸ್ಥಿತಿ ನಿರ್ಮಾಣವಾಗಿದೆ. ಚಾಲಕರು ಮಾಡಿರುವ ಒಂದು ನಿರ್ಧಾರದಿಂದ ಮತ್ತೆ ಸಿಲಿಕಾನ್ ಸಿಟಿಗೆ ಕಸದ ಸಂಕಷ್ಟ ಎದುರಾಗುವಂತಿದೆ. ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ರಾಜಧಾನಿಗೆ ಮತ್ತೆ ತಟ್ಟಲಿದೆಯಾ ಕಸದ ಸಂಕಷ್ಟ? ಗಾರ್ಡನ್ ಸಿಟಿ ಆಗುತ್ತಾ ಗಾರ್ಬೇಜ್ ಸಿಟಿ? ಚಾಲಕರ ಪ್ರತಿಭಟನೆ, ಓಡಾಡೋದಿಲ್ಲ ಕಸದ ಲಾರಿ. ಕಳೆದ 2 ವಾರದ ಹಿಂದೆ ಸಿಲಿಕಾನ್ ಸಿಟಿ ಗಬ್ಬೆದ್ದು ಹೋಗಿತ್ತು. ನಗರದ ಬೀದಿ ಬೀದಿಗಳಲ್ಲಿ ಕಸಗಳ ರಾಶಿ, ಕಸದ ವಾಹನಗಳು ಸಾಲುಗಟ್ಟಿ ನಿಂತಿತ್ತು. ಎಲ್ಲಿ ಹೋದ್ರೂ ಮೂಗು ಮುಚ್ಕೊಂಡೇ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂತಹ ಆತಂಕ ಶುರುವಾಗಿದೆ. ಕಸದ ಲಾರಿ ಮತ್ತು ಆಟೋ ಚಾಲಕರ ನಿರ್ಧಾರದಿಂದ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದೇ 24ನೇ ತಾರೀಕಿನಿಂದ ಕಸ ಸಾಗಿಸೋ ಆಟೋ ಹಾಗೂ ಲಾರಿ ಚಾಲಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೆಲಸ ಕಾಯಂಗೆ ಆಗ್ರಹಿಸಿ ಕಸ ಸಾಗಿಸೋ ಆಟೋ ಮತ್ತು ಲಾರಿ ಚಾಲಕರು ಪ್ರತಿಭಟನೆಗೆ ಕರೆ ನೀಡಿದ್ದು, ವಿವಿಧ ಸಂಘಟನೆಗಳ ಜೊತೆ ಸೇರಿ ಪ್ರತಿಭಟನೆಗೆ ತಯಾರಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಜೂನ್ 24ರಿಂದ ಸಿಲಿಕಾನ್ ಸಿಟಿಯಲ್ಲಿ ಕಸ ವಿಲೇವಾರಿ ಸಮಸ್ಯೆ ಮತ್ತೆ ತಲೆ ಎತ್ತುವ ಸಾಧ್ಯತೆ ಇದೆ. 4,000 ಕಸದ ಆಟೋಗಳು ಹಾಗೂ ಲಾರಿಗಳು ಸ್ತಬ್ಧ ಆಗಲಿದ್ದು, ಬೆಂಗಳೂರು ಕೊಳೆತು ಗಬ್ಬೆದ್ದು ನಾರುವುದು ಪಕ್ಕ ಎಂಬಂತಿದೆ. ಚಾಲಕರ ಬೇಡಿಕೆಗಳೇನು? ಐಪಿಡಿ ಸಾಲಪ್ಪ ವರದಿ ಜಾರಿಗೊಳಿಸಬೇಕು. ಘನತ್ಯಾಜ್ಯ ವಿಲೇವಾರಿ ಚಾಲಕರ ಸೇವೆ ಕಾಯಂ ಮಾಡಬೇಕು. ಚಾಲಕರು ಸಹಾಯಕರನ್ನ ಪೌರ ಕಾರ್ಮಿಕರೆಂದು ಪರಿಗಣಿಸಬೇಕು. ಹೊರಗುತ್ತಿಗೆ ಕಾರ್ಮಿಕರನ್ನ ನೇರ ವೇತನಕ್ಕೆ ಪರಿಗಣಿಸಬೇಕು. ಗುತ್ತಿಗೆ, ಹೊರಗುತ್ತಿಗೆ ಆಧಾರದಲ್ಲಿರುವ ಚಾಲಕರನ್ನ ಕಾಯಂ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಕಳೆದ ಬಾರಿ ಪ್ರತಿಭಟನೆ ನಡೆಸಿದಾಗ ಡಿಸಿಎಂ ಡಿಕೆಶಿ ಬೆಳಗಾವಿ ಅಧಿವೇಶನದ ನಂತರ ಬಗೆಹರಿಸ್ತೀನಿ ಅಂತ ಭರವಸೆಯನ್ನ ನೀಡಿದ್ರು. ಆದ್ರೆ ಅಧಿವೇಶನ ಮುಗಿದು ತಿಂಗಳುಗಳೇ ಕಳೆದಿದ್ರು, ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ ಜೂನ್ 24ರಂದು ಚಾಲಕರು ಗಾಡಿ ಎತ್ತದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿರುವಂತಹ ನಮ್ಮ ಎಲ್ಲ ಚಾಲಕರು ಸಹಾಯಕರುಗಳನ್ನ ನಾವು ಕಾಯಂ ಮಾಡ್ತೀರಿ, ಅವರೊಬ್ಬರು ಬ್ಯಾಲೆನ್ಸ್ ಇದ್ದಾರೆ, ಅವ್ರನ್ನೂ ನಾವು ಗುತ್ತಿಗೆ ಪದ್ಧತಿನ ರದ್ದು ಮಾಡಿ ಕಾಯಂಗೊಳಿಸ್ತೀರಿ ಅಂತೇಳಿ ಹೇಳಿಕೆ ಕೊಡ್ತಾರೆ 1ನೇ ತಾರೀಕಿಗೆ. ಅದೇ ರೀತಿ ನಮ್ಮ DCM ಅವರು ಕೂಡ ಅಷ್ಟೇ, ನಾವು ಡಿಸೆಂಬರ್ ತಿಂಗಳಲ್ಲಿ ಪ್ರೊಟೆಸ್ಟ್ ಕೂತ್ಕೊಂಡಾಗ ಮತ್ತು ಅವ್ರನ್ನ ಬಂದು ಸುಮಾರು 10-12 ಬಾರಿ ನಾವು ಭೇಟಿ ಮಾಡಿದಾಗ ನಮ್ಮನ್ನು ನೇರ ವೇತನಕ್ಕೆ ಒಳಪಡಿಸ್ತೀರಿ, ಕಾಯಂ ಮಾಡ್ತೀರಿ ಅಂತ ಒಂದು ಭರವಸೆನ ಕೊಟ್ಟಿರ್ತಾರೆ, ನಮ್ಮ ಕೆಲಸಕ್ಕೆ ಭದ್ರತೆ ಕೊಡ್ತೀನಿ ಅಂತ. ಆದರೆ ಇದು ಎಲ್ಲವನ್ನು ಬದಿಗುಟ್ಟು ಏನು ಸಿದ್ದರಾಮಯ್ಯ ಅವರು ಕೊಟ್ಟಿರೋಂಥ ಹೇಳಿಕೆ 1ನೇ ತಾರೀಕು 5ನೇ ತಿಂಗಳು 2025 ಮೇ ತಿಂಗಳಲ್ಲಿ ಹೇಳಿಕೆ ಕೊಟ್ಟಿರ್ತಾರೆ. ಅದಕ್ಕೆ ವಿರುದ್ಧವಾಗಿ ಬರೀ 20 ದಿನದಲ್ಲಿ ಟೆಂಡರ್ನ ಕಾಲ್ಫರ್ ಮಾಡ್ತಾರೆ, ಏನು BSWMLಯಿಂದ. ಅಂದರೆ CM ಅವರ ಹೇಳಿಕೆಗೆ ಭರವಸೆಗೆ ಮತ್ತು ಉಪಮುಖ್ಯಮಂತ್ರಿಗಳ ಹೇಳಿಕೆಗೆ ಭರವಸೆಗೆ ಬೆಲೆ ಇಲ್ವಾ ಇಲ್ಲಿ? ಒಟ್ನಲ್ಲಿ 2 ವಾರದ ಹಿಂದೆ ಆದ ಕಸ ವಿಲೇವಾರಿ ಸಂಕಷ್ಟದಿಂದ ಚೇತರಿಸಿಕೊಳ್ಳದ ಬೆಂಗಳೂರಿಗೆ ಮತ್ತೆ ಶಾಕ್ ಎದುರಾಗಿದೆ. ಚಾಲಕರು ಲಾರಿ ಇಳಿದು ಫ್ರೀಡಂ ಪಾರ್ಕ್ನಲ್ಲಿ ಕೂರೋ ಮುನ್ನ ಪಾಲಿಕೆ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬ್ರಾಂಡ್ ಆಗಬೇಕಾಗಿರೋ ಬೆಂಗಳೂರು ಬ್ಯಾಡ್ ಆಗೋದಂತೂ ಸತ್ಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.